ಹೆಲೋ ಮಕ್ಳೇ, ಹೇಗಿದ್ದೀರಾ? ಎಲ್ರು ಆರಾಮಲ್ವಾ? ಮೇಧಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು 6ನೇ ತರಗತಿಯ ಗಣಿತದ ಅಧ್ಯಾಯ 1 ಸಂಖ್ಯೆಗಳನ್ನ ತಿಳಿಯುವುದು ಎಂಬ ಪಾಠವನ್ನ ಮಾಡ್ಲಿಕ್ಕಿದ್ದೇವೆ. ಈಗಾಗಲೇ ನಿಮ್ಗೆ ಗೊತ್ತಿರಬಹುದು, ಇದರ ಸ್ವಲ್ಪ ಇಂಟ್ರೊಡಕ್ಷನ್ ಅನ್ನ ನೋಡಿದ್ದೇವೆ. ಸೊ ಏನೆಲ್ಲ ನೋಡಿದ್ದೇವೆ, ಏನೆಲ್ಲ ಕಲ್ತಿದ್ದೇವೆ ನೆನಪಿದ್ರೆ ಹೇಳಬಹುದಾ? ಸೊ ನಾವು ಸಂಖ್ಯೆಗಳನ್ನ ರಚನೆ ಮಾಡುವುದು ಹೇಗೆ ಅಂತ ನೋಡಿದ್ದೇವೆ. ದೊಡ್ಡ ಸಂಖ್ಯೆಯನ್ನ ರಚನೆ ಮಾಡುವುದು ಹೇಗೆ, ಸಣ್ಣ ಸಂಖ್ಯೆಯನ್ನ ರಚನೆ ಮಾಡುವುದು ಹೇಗೆ, ಏರಿಕೆ ಕ್ರಮ, ಇಳಿಕೆ ಕ್ರಮ ಎಲ್ಲವನ್ನ ಕಲ್ತಿದ್ದೇವೆ. ಇವತ್ತಿನ ತರಗತಿಯನ್ನು ಶುರು ಮಾಡುವ ಮೊದಲು ನಿನ್ನೆ ಕಲ್ತದ್ದು, ಅಂದ್ರೆ ಕಳೆದ ತರಗತಿಯಲ್ಲಿ ಕಲ್ತದ್ದು ನಿಮ್ಗೆ ಎಷ್ಟು ನೆನಪಿದೆ ಅನ್ನೋದನ್ನ ನೋಡುವ. ಸೊ ಮೊದಲಿಗೆ ನಿಮ್ಗೆ ಪ್ರಶ್ನೆ ಕಾಣ್ತಾ ಇರಬಹುದು, ಕೊಟ್ಟಿರುವ ಸಂಖ್ಯೆಗಳನ್ನ ಇಳಿಕೆ ಕ್ರಮದಲ್ಲಿ ಬರಿಬೇಕು. ನೀವೀಗ ಹೇಗೆ ಬರಿತೀರಿ? ಈಗ ಇದನ್ನ ಹೇಗೆ ಮಾಡ್ಬೇಕು ನೋಡಿ. ಇದು 3 ಅಂಕಿಗಳಿರುವ ಸಂಖ್ಯೆ, ಇದು 3 ಅಂಕಿಗಳಿರುವ ಸಂಖ್ಯೆ, ಇದು 3 ಅಂಕಿಗಳಿರುವ ಸಂಖ್ಯೆ. ಇಳಿಕೆ ಕ್ರಮ ಇದನ್ನ ಏರಿಕೆ ಕ್ರಮ ಮಾಡುವ, ಸಣ್ಣದ್ರಿಂದ ದೊಡ್ಡದು. ಆಯ್ತಾ? ಸೊ ಇದು 4 ಅಂಕಿಗಳಿರುವ ಸಂಖ್ಯೆ, ಇದು ದೊಡ್ಡ ಸಂಖ್ಯೆ ಆಗ್ತದೆ. ಯಾವುದು? 2, 3, 6, 9, 2369 ದೊಡ್ಡ ಸಂಖ್ಯೆ. ಈಗ ಈ ಮೂರು ಅಂಕಿಗಳ ಸಂಖ್ಯೆಗಳಲ್ಲಿ ದೊಡ್ಡದು ಯಾವುದು? ಮೊದಲಿಗೆ ನೀವೇನ್ ನೋಡ್ಬೇಕು? ಅಥವಾ ಸಣ್ಣದು ಯಾವುದು? ಮೊದಲಿಗೆ ನೀವೇನ್ ನೋಡ್ಬೇಕು? 100ರ ಸ್ಥಾನವನ್ನ ನೋಡ್ಬೇಕು. 100ರ ಸ್ಥಾನದಲ್ಲಿ ಸಣ್ಣ ಯಾವುದಿದೆ? 202 ಅಲ್ವಾ? ಸೊ ಈ ಸಂಖ್ಯೆ ಅತ್ಯಂತ ಸಣ್ಣ ಸಂಖ್ಯೆ. ಹಾಗಾದ್ರೆ 235 ಅಲ್ವಾ ಸಣ್ಣ ಸಂಖ್ಯೆ. ಮತ್ತೆ ನೆಕ್ಸ್ಟ್ ಯಾವುದು? ಅದಕ್ಕಿಂತ ದೊಡ್ಡದು ಯಾವುದು? 569. ಅನಂತರ ಯಾವುದು? 789 ಅನ್ನೋದು ಸಣ್ಣ ಸಂಖ್ಯೆ ಆಗ್ತದೆ. ಸೊ 2369 ಅನ್ನೋದು ದೊಡ್ಡ ಸಂಖ್ಯೆ. ಈ ರೀತಿ ಸಣ್ಣದು ಹೇಗೆ, ಯಾವುದು, ದೊಡ್ಡದು ಯಾವುದು ಅಂತ ಹೇಳಿ ನಾವು ಕಂಡು ಹಿಡಿದದ್ದು. ಹಾಗೆ ಇಲ್ಲಿ ನೋಡಿ, ಇಳಿಕೆ ಕ್ರಮದಲ್ಲಿ ಬರೀಲಿಕ್ಕೆ ಕೇಳಿದ್ದಾರೆ. ಸೊ ಇದು ಕೂಡ ಹಾಗೆ. ಮೊದಲಿಗೆ ಇಳಿಕೆ ಕ್ರಮ ಅಂತ ಹೇಳಿದ್ರೆ ಏನು? ಇಳಿಕೆ ಕ್ರಮ ಅಂತ ಹೇಳಿದ್ರೆ ಮೊದಲಿಗೆ ನಾವು ದೊಡ್ಡದಿಂದ ಸಣ್ಣಕ್ಕೆ ಬರುದು. ಸೊ ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದು? ಇದು 4 ಅಂಕಿಯ ಸಂಖ್ಯೆ, ಇದು 4 ಅಂಕಿಯ ಸಂಖ್ಯೆ, ಇದು ಕೂಡ 4 ಅಂಕಿಯ ಸಂಖ್ಯೆ. ಈಗ ನಾವ್ ಏನ್ ಮಾಡ್ಬೇಕು? ಇದರಲ್ಲಿ ದೊಡ್ಡದು ಯಾವುದು? ದೊಡ್ಡ ಸ್ಥಾನದಲ್ಲಿ, ಅತ್ಯಂತ ದೊಡ್ಡ ಸ್ಥಾನದಲ್ಲಿರುವ ದೊಡ್ಡ ಸಂಖ್ಯೆ ಯಾವುದು? ಇದ್ರಲ್ಲಿ ನೋಡಿ, ಅತ್ಯಂತ ದೊಡ್ಡ ಸ್ಥಾನದಲ್ಲಿ ಇರುವಂತಹದ್ದು ಇದೆರಡು ಅಲ್ವಾ ಸಂಖ್ಯೆಗಳು. ಇಲ್ಲಿ ಕೂಡ 9 ಇದೆ, ಇಲ್ಲಿ ಕೂಡ 9 ಇದೆ. ಮತ್ತೆ ಅದರ ನಂತರ 100ರ ಸ್ಥಾನದಲ್ಲಿ 8 ಇದೆ, 100ರ ಸ್ಥಾನದಲ್ಲಿ 8 ಇದೆ. ಅನಂತರ ಬನ್ನಿ 10ರ ಸ್ಥಾನಕ್ಕೆ ಬನ್ನಿ. 10ರ ಸ್ಥಾನದಲ್ಲಿ ಇಲ್ಲಿ 6 ಇದೆ, ಇಲ್ಲಿ 7 ಇದೆ. ಹಾಗಾದ್ರೆ ಯಾವುದು ದೊಡ್ಡದು? 7 ಅನ್ನೋದು ದೊಡ್ಡದು ಅಲ್ವಾ? 7 ಅನ್ನೋದು ದೊಡ್ಡ ಸಂಖ್ಯೆ ಆಗ್ತದೆ. ಸೊ ಹಾಗಾದ್ರೆ ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದು? 9879 ಅನ್ನೋದು ದೊಡ್ಡ ಸಂಖ್ಯೆ. ಅನಂತರ ಬರುವುದು ಯಾವುದು? 9865 ಅನ್ನೋದು ದೊಡ್ಡ ಸಂಖ್ಯೆ. ಅನಂತರ ಬರುವ ದೊಡ್ಡ ಸಂಖ್ಯೆ ಯಾವುದು? 6543 ಅನ್ನೋದು ದೊಡ್ಡ ಸಂಖ್ಯೆ. ಅನಂತರ ಬರುವುದು 64, ಮತ್ತೆ ಬರುವುದು 36 ಅನ್ನೋದು ಅತ್ಯಂತ ಸಣ್ಣ ಸಂಖ್ಯೆ ಆಗ್ತದೆ. ಇದನ್ನ ನಾವು ಕಲ್ತಿದ್ದೇವೆ ಅಲ್ವಾ? ಇನ್ನೊಮ್ಮೆ ನಿಮ್ಗೆ ನೆನಪು ಮಾಡಿಸಿದು. ಓಕೆ, ಈಗ ನೋಡಿ 3ನೇ ಪ್ರಶ್ನೆ ನೋಡಿ. ಕೆಳಗೆ ನೀಡಿರುವ ಅಂಕಿಯನ್ನ ಬಳಸಿ ಅತಿ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಯನ್ನ ರಚಿಸಿ. ಸೊ ಹಾಗಾದ್ರೆ ಇದರಲ್ಲಿ ದೊಡ್ಡ ಸಂಖ್ಯೆ ಮಾಡುದು ಹೇಗೆ? ದೊಡ್ಡ ಸಂಖ್ಯೆಯನ್ನ ಹೈಯೆಸ್ಟ್ ಪೊಸಿಷನ್ ಅಲ್ಲಿ ಬರೆಯುವುದು, ಅನಂತರ ಬರುವ ಸಂಖ್ಯೆಯನ್ನ ಅದರ ನಂತರ ಬರೆಯುವುದು. ಇಲ್ಲಿ 4 ಬರೆಯುವುದು, ಇಲ್ಲಿ 0 ಬರುವುದು ಅಲ್ವಾ? ಸೊ ಇದನ್ನ ಬೇರೆ ರೀತಿ ಹೇಗೂ ಮಾಡುವುದಕ್ಕೆ ಆಗುದಿಲ್ಲ. ಇದು ದೊಡ್ಡ ಸಂಖ್ಯೆ ಆಗ್ತದೆ ಅಲ್ವಾ? ಇದು ದೊಡ್ಡ ಸಂಖ್ಯೆ, ಆ ಸಂಖ್ಯೆಯನ್ನ ಬಳಸಿ ಮಾಡಿದಂತಹ ದೊಡ್ಡ ಸಂಖ್ಯೆ. ಸಣ್ಣ ಸಂಖ್ಯೆ ಹೇಗೆ ಮಾಡೋದು? 0ಯಿಂದ ನಮ್ಗೆ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. 0ಯಿಂದ ನಂತರ ಇರುವ ದೊಡ್ಡ ಸಂಖ್ಯೆ ಯಾವುದು? 4 ಅಲ್ವಾ? ಅದನ್ನ ಬರಿಬೇಕು. 4 ಮತ್ತೆ 0 ಹಾಕ್ಬೇಕು, 5 ಹಾಕ್ಬೇಕು, 9 ಹಾಕ್ಬೇಕು. ಇದನ್ನ ಹಾಕಿದ್ರೆ ಏನಾಯ್ತು? ಈಗ ಚಿಕ್ಕ ಸಂಖ್ಯೆ ಆಯ್ತು ಅಲ್ವಾ? ಚಿಕ್ಕ ಸಂಖ್ಯೆ ಆಯ್ತು. ಸೊ ಇದು ದೊಡ್ಡ ಸಂಖ್ಯೆ ಮತ್ತು ಸಣ್ಣ ಸಂಖ್ಯೆನ ಹೇಗೆ ರಚಿಸುವುದು ಅಂತ ಇವತ್ತು ನಾವು ಹಾಗಾದ್ರೆ ಇದನ್ನ ನಾವು ಕಲ್ತ್ವಿ, ನೆನಪು ಮಾಡಿಕೊಂಡ್ವಿ. ಈಗ ಅಂಕಿಗಳ ಸ್ಥಾನ ಬದಲಾವಣೆ ಆದ್ರೆ ಏನಾಗ್ತದೆ? ಅಂಕಿಗಳು ಯಾವ್ದೀಗ ನೋಡಿ, ನಿಮ್ಗೆ ಇಲ್ಲಿ ಕಾಣ್ತಾ ಇರ್ಬೋದು 795 ಅನ್ನೋದು ಒಂದು ಸಂಖ್ಯೆ ಅಲ್ವಾ? ಇದ್ರಲ್ಲಿ ಬಿಡಿ ಸ್ಥಾನದಲ್ಲಿ 5 ಇದೆ, 10ರ ಸ್ಥಾನದಲ್ಲಿ 9 ಇದೆ, 100ರ ಸ್ಥಾನದಲ್ಲಿ 7 ಇದೆ. ಇದನ್ನ ನಾನು ಬಿಡಿ ಮತ್ತು 100ನ್ನ ಆಚೆ ಈಚೆ ಮಾಡಿ ಬರೆದ್ರೆ ಏನಾಗ್ತದೆ? ಹತ್ರದಾಗಿರ್ಲ ಅಥವಾ ಅದರ ಬದಲು ಹೇಗೆ ಬೇಕು ಹಾಗೆ ಮಾಡ್ಬೋದು. ನಾನು ಬರಿತೇನೆ ನೋಡಿ, 5ಅನ್ನ ಇಲ್ಲಿಗೆ ತರ್ತೇನೆ, 7ಅನ್ನ ಇಲ್ಲಿಗೆ ತರ್ತೇನೆ. ಸೊ ಈಗ 597 ಆಯ್ತು ಅಲ್ವಾ? ನೋಡಿ, 5 ಬಿಡಿ ಸ್ಥಾನದಲ್ಲಿತ್ತು, ಈಗ ಯಾವ ಸ್ಥಾನಕ್ಕೆ ಬಂತದು?
ನೂರರ ಸ್ಥಾನಕ್ಕೆ ಬಂತು. 7 ನೂರರ ಸ್ಥಾನದಲ್ಲಿತ್ತು, ಈಗ ಹೇಗೆ ಬಂತು? ಬಿಡಿ ಸ್ಥಾನಕ್ಕೆ ಬಂತು ಅಲ್ವಾ? ಹೊಸ ಸಂಖ್ಯೆಯು ಮೊದಲಿನ ಸಂಖ್ಯೆಗಿಂತ ದೊಡ್ಡದಾಗಿದೆಯೇ? ಈಗ ನಾವು ಆಚೆ ಈಚೆ ಮಾಡಿ ಬರ್ದಾಗ ಈಗ 597 ಅನ್ನೋದು 795ಕ್ಕಿಂತ ದೊಡ್ಡ ಸಂಖ್ಯೆಯೇ? ಅಲ್ಲ ಅಲ್ಲ, ಇಲ್ಲ, ದೊಡ್ಡ ಸಂಖ್ಯೆ ಅಲ್ಲ. ಹೊಸ ಸಂಖ್ಯೆಯು ಮೊದಲ ಸಂಖ್ಯೆಗಿಂತ ಚಿಕ್ಕದಾಗಿದೆಯೇ? ಹೌದು, ನಾವು ಮಾಡಿದ ಸಂಖ್ಯೆ ಈಗ ಏನಾಯ್ತು? ದೊಡ್ಡ ಸಂಖ್ಯೆ ಅಲ್ಲ, ಮೊದಲ ಸಂಖ್ಯೆಗಿಂತ ಚಿಕ್ಕ ಸಂಖ್ಯೆ ಆಯ್ತು ಅಲ್ವಾ? ಸೊ ಈಗ ಸ್ಥಾನ ಬದಲಾವಣೆ, ಅಂಕಿಗಳ ಸ್ಥಾನ ಬದಲಾವಣೆ ಮಾಡಿದಾಗ ಅದರ ಸ್ಥಾನ ಕೂಡ ಏನಾಗ್ತದೆ? ದೊಡ್ಡದು ಅಥವಾ ಸಣ್ಣದಾಗ್ತದೆ. ಆಗ ನಮ್ಮ ಅಲ್ಲಿ ಉಂಟಾಗುವಂತಹ ಸಂಖ್ಯೆ ಏನಿದೆ ನೋಡಿ, ಅದು ಹಿಂದಿನ ಸಂಖ್ಯೆಗಿಂತ ದೊಡ್ಡದು ಆಗ್ಲೂಬಹುದು ಅಥವಾ ಅದು ಸಣ್ಣದಾಗ್ಲೂಬಹುದು. ಅರ್ಥ ಆಯ್ತಾ? ಸೊ ಈಗ ನೋಡಿ, ನಾನೊಂದು ಉದಾಹರಣೆಗೆ ನಾನು ಬೇರೆ ಸಂಖ್ಯೆ ಬರಿತೇನೆ ನಿಮ್ಗೆ ಬೇಕಾದ್ರೆ. ಉದಾಹರಣೆ 73 ಅನ್ನೋ ಸಂಖ್ಯೆ, ಇದನ್ನ ಅದಲು ಬದಲು ಮಾಡ್ತೇನೆ. ಆಗ ಏನಾಯ್ತು? 37 ಆಯ್ತು. ಇದು ಮೊದಲ ಸಂಖ್ಯೆ ಅಲ್ವಾ? ನಾನು ಮೊದಲು ಕೊಟ್ಟ ಸಂಖ್ಯೆ. ಇದು ನಂತರ ನಾವು ಉಂಟು ಮಾಡಿದ ಸಂಖ್ಯೆ ಅಲ್ವಾ? ನಂತರದ ಸಂಖ್ಯೆ. ಈಗ ನಂತರದ ಸಂಖ್ಯೆ ಮೊದಲ ಸಂಖ್ಯೆಗಿಂತ ದೊಡ್ಡದ ಸಣ್ಣದಾ? ಸಣ್ಣದಾಯ್ತು ಅಲ್ವಾ? ಈಗ ಇನ್ನೊಂದು ಸಂಖ್ಯೆ ಕೊಡ್ತೇನೆ. 19 ಅನ್ನೋದು ಸಂಖ್ಯೆ, ಮೊದಲ ಸಂಖ್ಯೆ. ಇದು ಮೊದಲ ಸಂಖ್ಯೆ. ಇದನ್ನ ಅದಲು ಬದಲು ಮಾಡ್ತೇನೆ. ಆಗೇನಾಯ್ತು? 91 ಆಯ್ತು. ಇದು ನಂತರದ ಸಂಖ್ಯೆ. ಈಗ ಈ ಸಂಖ್ಯೆ ದೊಡ್ಡದಾ ಸಣ್ಣದಾ? ದೊಡ್ಡದಾಯ್ತು, ಮೊದಲ ಸಂಖ್ಯೆಗಿಂತ ದೊಡ್ಡದಾಯ್ತು. ದೊಡ್ಡದಾಗ್ಲೂಬಹುದು, ಸಣ್ಣದಾಗ್ಲೂಬಹುದು. ಆಗ ಏನಾಗ್ತದೆ? ಮಾತ್ರ ಅದರ ಅಂಕಿಗಳ ಸ್ಥಾನ ಬದಲಾವಣೆ ಆಗ್ತದೆ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಓಕೆ, ಈಗ ಇಷ್ಟಾದ ನಂತರ ಅಂಕಿಗಳ ಸ್ಥಾನ ಬದಲಾವಣೆ ಅಂತ ಹೇಗೆ ಮಾಡುವುದು ಅದು ಗೊತ್ತಾಯ್ತು. ಆಗ ನಮ್ಗೆ ಗೊತ್ತಾಯ್ತು ಒಂದಾ ಸಂಖ್ಯೆ ಹೊಸತಾಗಿ ಉಂಟಾಗುವಂತಹ ಸಂಖ್ಯೆ ದೊಡ್ಡದು ಆಗಿರ್ಲಬಹುದು, ಸಣ್ಣದಾಗಿರ್ಲಬಹುದು ಅಂತ. ಈಗ ನೋಡಿ, ನಾವು ಒಂದು ಕಾನ್ಸೆಪ್ಟ್ಗೆ ಬರ್ತಾ ಇದ್ದೇವೆ. 10,000ದ ಪರಿಚಯ. 10,000ವನ್ನ ಹೇಗೆ, ಈಗ 1,000 ತನಕ ನೀವು ಕಲ್ತಿದ್ದೀರಿ ಅಲ್ವಾ? 1,000ದಿಂದ ನಿಮಗೆ ಬರೀಲಿಕ್ಕೆ ಗೊತ್ತಿದೆ ಸಂಖ್ಯೆಗಳನ್ನ. 1,001, 1,002, 1,003 ಹೀಗೆ ಸಂಖ್ಯೆಗಳನ್ನ ಬರಿತಾ ಹೋಗ್ತೀರಿ. ಹಾಗೆ 9,000ದ ನಂತರ ಸಂಖ್ಯೆಗಳನ್ನ ಬರಿತೀರಿ. ಅದರಲ್ಲಿ ಕೊನೆಯದಾಗಿ ಹೇಗೆ ಬರ್ತದೆ? 9,999 ಅಲ್ವಾ? 9,999 ಅನ್ನೋ ಸಂಖ್ಯೆ ಒಂದು ಬರ್ತದೆ. ಇದಕ್ಕೆ ಒಂದನ್ನ ಕೂಡಿಸಿದಾಗ ನಮಗೆ ಸಿಗುವಂತಹ ಸಂಖ್ಯೆ 10,000. ಎಷ್ಟು ಅಂಕಿಗಳ ಸಂಖ್ಯೆ ಇದು? 5 ಅಂಕಿಗಳ ಸಂಖ್ಯೆ. ಆಯ್ತಾ? 5 ಅಂಕಿಗಳ ಸಂಖ್ಯೆ. 10,000 ಅನ್ನೋದು 5 ಅಂಕಿಗಳ ಸಂಖ್ಯೆ ಸಿಗ್ತದೆ. ಯಾವಾಗ? 9,000ದ 4 ಅಂಕಿಗಳ ದೊಡ್ಡ ಸಂಖ್ಯೆಗೆ, 4 ಅಂಕಿಗಳ ದೊಡ್ಡ ಸಂಖ್ಯೆಗೆ. ಇದು ದೊಡ್ಡ ಸಂಖ್ಯೆ ಅಲ್ವಾ? ಇದಕ್ಕಿಂತ ದೊಡ್ಡ ಸಂಖ್ಯೆ 4 ಅಂಕಿದು ಇರ್ಲಿಕ್ಕಿಲ್ಲ. ಇದಕ್ಕೆ ಒಂದನ್ನ ಸೇರಿಸಿದಾಗ 5 ಅಂಕಿಗಳ ಸಣ್ಣ ಸಂಖ್ಯೆ ನಮಗೆ ಸಿಗ್ತದೆ ಅಲ್ವಾ? 5 ಅಂಕಿಗಳ ಸಣ್ಣ ಸಂಖ್ಯೆ ನಮಗೆ ಸಿಗ್ತದೆ. ಇದು ನಮ್ಗೆ ಗೊತ್ತಿರ್ಬೇಕು. ಈಗ 10 ಗುಣಿಸು 1000 ಆಗ ಕೂಡ ನಮ್ಗೆ ಎಷ್ಟು ಸಿಗ್ತದೆ? 10,000. 100 ಗುಣಿಸು 100 ಕೂಡ 10,000. ಈಗ ನಾನೊಂದು ಸಂಖ್ಯೆ ಕೊಡ್ತೇನೆ ಆಯ್ತಾ? ನೋಡಿ, ಇಲ್ಲೊಂದು ಸಂಖ್ಯೆ 9 ಅನ್ನೋ ಸಂಖ್ಯೆ. ಇದನ್ನ ವಿಸ್ತರಿಸಿ ಬರೆಯುವುದು ಹೇಗೆ? ಯಾವ ಸ್ಥಾನದಲ್ಲಿ ಯಾವ ಸಂಖ್ಯೆಗಳಿದೆ ಅಂತ. ಈಗ ನಾವು ಯಾವಾಗ್ಲೂ ಹೇಗೆ ಬರುದು? ಬಲದಿಂದ ಬರುದಲ್ವಾ? ಬಲದಿಂದ ಎಡಕ್ಕೆ ಬರುದು. ನಾವು ಬಲಭಾಗದಲ್ಲಿ ಇರುವಂತಹದ್ದು ಬಿಡಿ, ಅನಂತರ ಇರುವಂತಹದ್ದು 10, ಅನಂತರ ಇರುವಂತಹದ್ದು 100 ಅಲ್ವಾ? ಅನಂತರ ಇರುವಂತದ್ದು 1000, ಮತ್ತೆ ಬರುವಂತದ್ದು ಈಗ ನಾವು ಹೊಸತಾಗಿ ಕಲ್ತದ್ದು 10,000. ಬಿಡಿ 10, 100, 1000, 10,000. ಈಗ ಈ ಬಿಡಿ ಸ್ಥಾನದಲ್ಲಿ ನೋಡಿ, ಬಲದಿಂದ ಎಡಕ್ಕೆ ಹೋಗ್ಬೇಕು. ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ? 9. ಬಿಡಿಯನ್ನ ನಾವು 1 ಅಂತ ಕೂಡ ಕರಿತೇವೆ. ಹಾಗಾದ್ರೆ ನಾನು ಇದನ್ನ ಹೇಗೆ ಬರಿಬಹುದು? 9 ಗುಣಿಸು 1 ಅಂತ ಬರಿಬಹುದು. ಹಾಗಾದ್ರೆ ಏನಾಯ್ತು? 9 ಆಯ್ತು. 10ರ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ? 6 ಇದೆ. 10 ಗುಣಿಸು ಎಷ್ಟು 10ಗಳಿವೆ ಇಲ್ಲಿ? 6 10ಗಳಿದೆ, ಅಂದ್ರೆ 60 ಇದೆ ಅಲ್ವಾ? 100ರ ಸ್ಥಾನದಲ್ಲಿ ಎಷ್ಟು ಇದೆ? 4 ಇದೆ. 4 ಗುಣಿಸು ಎಷ್ಟು 100ಗಳಿವೆ ಇಲ್ಲಿ? 400ಗಳು ಇದೆ, ಅಂದ್ರೆ 4 100ಗಳಿದೆ. ಹಾಗೆ 1000ದ ಸ್ಥಾನದಲ್ಲಿ 3 ಇದೆ. ಎಷ್ಟು 1000 ಇದೆ ಇಲ್ಲಿ? 3,000 ಇದೆ ಅಲ್ವಾ? 3,000 ಇದೆ. ಹಾಗೆ 10,000ದ ಸ್ಥಾನದಲ್ಲಿ
ಎರಡು 10,000 ಇದೆ. ಸೊ 2 ಗುಣಿಸು 10,000 ಅಂದರೆ ಎಷ್ಟಾಗ್ತದೆ? 20,000 ಆಗ್ತದೆ. ಈ ಎಲ್ಲವನ್ನ ಕೂಡಿಸಿದಾಗ ನಮಗೆ ಯಾವ ಸಂಖ್ಯೆ ಸಿಗ್ತದೆ? 20,000 ಪ್ಲಸ್ 3,000 ಪ್ಲಸ್ 400 ಪ್ಲಸ್ 60 ಪ್ಲಸ್ 9 ಅಂದರೆ 23,469 ಅನ್ನೋ ಸಂಖ್ಯೆ ಸಿಗ್ತದೆ. ಇದು ವಿಸ್ತರಿಸಿ ಬರೆಯುವುದು. ಹೀಗೆ ನಾವು ವಿಸ್ತರಿಸಿ ಬರೆಯುವುದು ಸಂಖ್ಯೆಗಳನ್ನ ವಿಸ್ತೃತ ರೂಪ ಕೇಳ್ತಾರೆ. ಅದು ಇಂಪಾರ್ಟೆಂಟ್. ಆಯ್ತಾ? ಇದು ಅರ್ಥ ಆಯ್ತಾ ಹೇಗೆ ಬರೆಯುವುದಂತ ಹೇಳಿ? ಈಗ ನಾವು ಮುಂದಕ್ಕೆ ಹೋಗೋಣ. ಹಾಗಾದ್ರೆ ಇದರ ವಿಸ್ತಾರ ರೂಪವನ್ನ ಬರೀಲಿಕ್ಕೆ ಕೇಳಿದ್ದಾರೆ ನೋಡಿ, 98ರದ್ದು. ಮೊದಲಿಗೆ ನಾವೇನ್ ಮಾಡ್ಬೇಕು? ಬಿಡಿ ಮತ್ತು ಅದರ ಸ್ಥಾನ ಬೆಲೆಯನ್ನ ಬರಿಬೇಕು. ಇದು ಬಿಡಿ ಸ್ಥಾನದಲ್ಲಿದೆ, ಇದು 10ರ ಸ್ಥಾನದಲ್ಲಿದೆ. ಹಾಗಾದರೆ ಹೇಗೆ ಬರೆಯುವುದು? ಎಷ್ಟು 10ಗಳಿದೆ ಇಲ್ಲಿ? 9 10ಗಳಿದೆ. ಪ್ಲಸ್ ಎಷ್ಟು 1ಗಳಿದೆ? 8 1ಗಳಿದೆ. ಅಂದರೆ 90 ಪ್ಲಸ್ 8 ಅನ್ನೋದು 98 ಆಗ್ತದೆ. ಇದು ವಿಸ್ತಾರ ರೂಪ. ಈಗ ನೋಡಿ, 468 ಹೇಗೆ ಬರಿಬಹುದು? ಎಷ್ಟು ನೂರುಗಳಿದೆ ಇಲ್ಲಿ? 4 ನೂರುಗಳಿದೆ ಅಲ್ವಾ? ಪ್ಲಸ್ ಎಷ್ಟು 10ಗಳಿದೆ? 6 ಗುಣಿಸು 10, 6 10ಗಳಿದೆ. ಪ್ಲಸ್ ಎಷ್ಟು ಬಿಡಿಗಳಿದೆ ಅಥವಾ 1ಗಳಿದೆ? 8 1ಗಳಿದೆ. ಹಾಗಾದ್ರೆ ಇದೇನಾಗ್ತದೆ? 400 ಪ್ಲಸ್ 60 ಪ್ಲಸ್ 8 ಅಂದರೆ 468. ಇದು ವಿಸ್ತಾರ ರೂಪ. ಹಾಗೆಯೇ 1000ದ್ದು ಕೊಟ್ಟಿದ್ದಾರೆ ನೋಡಿ. ಎಲ್ಲಿ ನೋಡಿ, ಇದು ಆಗದ ಹಾಗೆ ಬರಿಬೇಕಾ? ನೋಡಿ, ಇದು ಬಿಡಿ 10 100 1000 ಅಲ್ವಾ? ಸೊ ಹಾಗಾದ್ರೆ ಬರೆಯುವ 6 ಗುಣಿಸು 1000 ಪ್ಲಸ್ 7 ಗುಣಿಸು 100 ಪ್ಲಸ್ 9 ಗುಣಿಸು 10 ಪ್ಲಸ್ 5 ಗುಣಿಸು 1 ಅಂದರೆ 6000 ಪ್ಲಸ್ 700 ಪ್ಲಸ್ 90 ಪ್ಲಸ್ 5 ಅಂದರೆ 6795 ಆಗ್ತದೆ. ಹಾಗೆಯೇ ಇಲ್ಲಿ ನೋಡಿ, ಇದು ನೋಡಿ, ಕೊನೆಯದು ನೋಡಿ, ಇದು ಬಿಡಿ, ಇದು 10, ಇದು 100, ಇದು 1000, ಇದು 10,000. ಹಾಗಾದ್ರೆ ಇದನ್ನ ಹೇಗೆ ಬರೆಯುವುದು ನಾವು? 3 ಗುಣಿಸು 10,000 ಪ್ಲಸ್ ಎಷ್ಟು ಸಾವಿರಗಳಿದೆ? 4 ಸಾವಿರಗಳಿದೆ. 4 ಗುಣಿಸು 1000 ಎಷ್ಟು ನೂರುಗಳಿದೆ? 8 ನೂರುಗಳಿದೆ. ಸೊ ಪ್ಲಸ್ ಎಷ್ಟು 10ಗಳಿವೆ? 7 10ಗಳಿದೆ. ಪ್ಲಸ್ ಎಷ್ಟು 1ಗಳಿದೆ? 6 1ಗಳಿದೆ. ಅಂದರೆ 30,000 ಪ್ಲಸ್ 4,000 ಪ್ಲಸ್ 800 ಪ್ಲಸ್ 70 ಪ್ಲಸ್ 6. ಹಾಗಾದ್ರೆ ಇದು 34,876 ಅನ್ನೋ ಸಂಖ್ಯೆ. ಇದು ವಿಸ್ತಾರ ರೂಪ ಅಲ್ವಾ? ಇದು ವಿಸ್ತಾರ ರೂಪ. ಹೀಗೆ ಬರೆಯುವುದು ನಾವು. ಈಗ ಮುಂದಕ್ಕೆ ಹೋಗೋಣ ನೋಡಿ. ಇದನ್ನ ಇಲ್ಲಿ ಕೂಡ ಹಾಗೆ ವಿಸ್ತಾರ ರೂಪ ಬರಿಬೇಕು. ಮತ್ತೆ ಏನ್ ಬರೀಲಿಕ್ಕೆ ಕೇಳಿದ್ದಾರೆ? ಅದನ್ನ ಅಕ್ಷರದಲ್ಲಿ ಬರಿಬೇಕು ಅಂತ ಹೇಳಿದ್ದಾರೆ. ಕೊಟ್ಟಂತಹ ಸಂಖ್ಯೆಯನ್ನ ಅಕ್ಷರದಲ್ಲಿ ಬರಿಬೇಕು ಅಂತ ಹೇಳಿದ್ದಾರೆ. ಮೊದಲು ನಾವು ಅಕ್ಷರದಲ್ಲಿ ಬರೆಯುವ, ಮತ್ತೆ ವಿಸ್ತರಿಸಿ ಬರೆಯುವ. ಇದೆಷ್ಟು ಸಾವಿರ ನೋಡಿ. ಇದನ್ನ ಮೊದಲಿಗೆ ನೀವು ಇದಕ್ಕೆ ಸ್ಥಾನ ಬೆಲೆ ಹಾಕಬೇಕು. ಬಿಡಿ 10 100 1000. ಹಾಗಾದ್ರೆ ಇದು 10,000. ಹಾಗಾದ್ರೆ ಇದೇನಾಗ್ತದೆ? ಇದನ್ನ ಹೇಗೆ ಓದುದು? ಎಷ್ಟು ಸಾವಿರಗಳಿದೆ? 20,000. ಇದನ್ನ ಹೇಗೆ ಬರೆಯುವುದು ಅಕ್ಷರದಲ್ಲಿ? ಇದು 20,000 ಆಗ್ತದೆ. 20,000. ಇದನ್ನ ಹೇಗೆ ವಿಸ್ತರಿಸಿ ಬರಿಬಹುದು ನಾವು? 2 ಗುಣಿಸು 10,000 ಪ್ಲಸ್ 0 ಗುಣಿಸು 1000 ಪ್ಲಸ್ 0 ಗುಣಿಸು 100 ಯಾವುದು ಇಲ್ಲಲ್ವಾ? ಹಾಗೆಯೇ 0 ಗುಣಿಸು 10 ಪ್ಲಸ್ 0 ಗುಣಿಸು 1 ಆಗ 20,000 ಸಿಗ್ತದೆ ನಮಗೆ. ಆಯ್ತಾ? ಓಕೆ. ಈಗ ಈ ಸಂಖ್ಯೆಯನ್ನ ನೋಡಿ, ಇದನ್ನ ನೋಡಿ ಹೇಗೆ ಬರೆಯುವುದು? ಇದು ಕೂಡ ಹಾಗೆ ಆಗದ ಹಾಗೆ. ಇದು ಬಿಡಿ 10 100 1000 10,000. ಎಷ್ಟು ಸಾವಿರಗಳಿದೆ ಇಲ್ಲಿ? 6 ಸಾವಿರಗಳು. ಹಾಗಾದ್ರೆ ಇದು ಎಷ್ಟು ಸಾವಿರ? 65,000 ಅಲ್ವಾ? 65,000ದ ಹೇಗೆ ಬರೆಯುವುದು? 65,000
1740 40 ಕೂಡ ಆಗ್ತದಲ್ವಾ 40. ಸೊ ಇದು ಹಾಗಾದ್ರೆ ಇದನ್ನ ಹೇಗೆ ಬರೆಯುವುದು? 6 ಗುಣಿಸು 10,000 ಪ್ಲಸ್ 5 ಗುಣಿಸು 1000 ಪ್ಲಸ್ 7 ಗುಣಿಸು 100 ಪ್ಲಸ್ 4 ಗುಣಿಸು 10 ಪ್ಲಸ್ 0 ಗುಣಿಸು 1 ಅಂದ್ರೆ 60,000 ಪ್ಲಸ್ 5,000 ಪ್ಲಸ್ 700 ಪ್ಲಸ್ 40 ಪ್ಲಸ್ 0. ಇದು ವಿಸ್ತಾರ ರೂಪ. ಹಾಗೆ ಇಲ್ಲಿ ನೋಡಿ, ಇದನ್ನ ಹೇಗೆ ಬರಿಬಹುದು ನಾವು? ಆಗದ ಹಾಗೆ ಬರಿವಾ? 89 324. ಹಾಗಾದ್ರೆ ಇದನ್ನ ಹೇಗೆ ಬರೆಯುವುದು ನಾವು ಇಲ್ಲಿ? 8 ಗುಣಿಸು 10,000 ಪ್ಲಸ್ 9 ಗುಣಿಸು 1000 ಹಾಗೆಯೇ 3 ಗುಣಿಸು 100 ಮತ್ತೆ 2 ಗುಣಿಸು 10 ಪ್ಲಸ್ 4 ಗುಣಿಸು 1 ಅಂದರೆ 80,000 ಪ್ಲಸ್ 9,000 ಪ್ಲಸ್ 300 ಪ್ಲಸ್ 20 ಪ್ಲಸ್ 4. ಕೊನೆಯದನ್ನ ಬರೀವಾ? ಹೇಗೆ ಬರೆಯುವುದು ಇದು? ಹೇಗೆ ಹೇಳಿ? 57,000 630. ಇದು ಕೂಡ ಹಾಗೆ 5 ಗುಣಿಸು 10,000 ಮತ್ತೆ 7 ಗುಣಿಸು 1000 ಹಾಗೆ ಮುಂದಕ್ಕೆ ಹೇಗೆ ಬರೆಯುವುದು? 6 ಗುಣಿಸು 100 ಪ್ಲಸ್ 3 ಗುಣಿಸು 10 ಪ್ಲಸ್ 0 ಗುಣಿಸು 1 ಅಂದರೆ ಏನಾಗ್ತದೆ ಇಲ್ಲಿ? 50,000 ಪ್ಲಸ್ 7,000 ಪ್ಲಸ್ 600 ಪ್ಲಸ್ 30 ಪ್ಲಸ್ 0 ಅಲ್ವಾ? ಸೊ ಇದು ಅಕ್ಷರ ರೂಪ ಮತ್ತು ವಿಸ್ತರಿಸಿ ಬರೆದ ರೂಪ ಸಂಖ್ಯೆಗಳದ್ದು. ಈಗ ನಾವು 10,000 ಕಲ್ತ್ವಿ ಅಲ್ವಾ? ಈಗ ಅದಕ್ಕಿಂತ ನಂತರ ಬರುವ ಸಂಖ್ಯೆ ಅಂದ್ರೆ 1 ಲಕ್ಷ. ಅಂದ್ರೆ 10,000ದ ದೊಡ್ಡ ಸಂಖ್ಯೆ ಯಾವುದು? 10,000ದ ದೊಡ್ಡ ಸಂಖ್ಯೆ ಅನ್ನೋದು 99,999 ಅನ್ನೋದು 10 ಅಂದ್ರೆ ಸಾವಿರಗಳಲ್ಲಿ 5 ಅಂಕಿಯ ದೊಡ್ಡ ಸಂಖ್ಯೆ ಇದು. ಆಯ್ತಾ? 5 ಅಂಕಿಯ ದೊಡ್ಡ ಸಂಖ್ಯೆ. 5 ಅಂಕಿಯ ಇದು ದೊಡ್ಡ ಸಂಖ್ಯೆ. ಇದಕ್ಕೆ ಒಂದನ್ನು ಕೂಡಿದಾಗ ನಮ್ಗೆ ಎಷ್ಟು ಅಂಕಿದ್ದು ಸಿಗ್ತದೆ? 6 ಅಂಕಿಯ ಚಿಕ್ಕ ಸಂಖ್ಯೆ. ಇದನ್ನ ನಾವು 1 ಲಕ್ಷ ಅಂತ ಹೇಳ್ತೇವೆ. 6 ಅಂಕಿಯ ಚಿಕ್ಕ ಸಂಖ್ಯೆಯನ್ನು ನಾವೇನಂತ ಹೇಳ್ತೇವೆ? 1 ಲಕ್ಷ ಅಂತ ಹೇಳ್ತೇವೆ. 10,000ಕ್ಕೆ 10ರಿಂದ ಗುಣಿಸಿದಾಗ ನಮ್ಗೆ 1 ಲಕ್ಷ ಸಿಗ್ತದೆ. ಈಗ ನಾವು ಇಲ್ಲೊಂದು ಸಂಖ್ಯೆ ಕೊಟ್ಟಿದ್ದಾರೆ ನೋಡಿ, ಅದನ್ನ ನಾವೇನ್ ಬರಿಬೇಕು? ನಾವು ಅದನ್ನ ವಿಸ್ತಾರ ರೂಪದಲ್ಲಿ ಬರಿಬೇಕು. ಆಗದ ಹಾಗೆ ಈಗ ನಾವು ಬಲದಿಂದ ಎಡಕ್ಕೆ ಹೋಗುದು ನೋಡಿ, ಇದು ಬಿಡಿ. ಆಗದ ಹಾಗೆ ಇದು 10 ಮತ್ತೆ ಹೇಳಿ 100 ಅನಂತರ ಯಾವುದು? 1000 ಅನಂತರ ಆಗ ಕಲ್ತದಷ್ಟೇ ಯಾವುದದು? 10,000. 10,000 ಆದ ನಂತರ ಬರುವುದು ಲಕ್ಷ. ಲಕ್ಷ ನಾವು ತುಂಬಿಸ್ತಾ ಬರುವ ಇಲ್ಲಿ 3 ಗುಣಿಸು ಎಷ್ಟು? 1 ಸಾರಿ 3 ಅಂದ್ರೆ 5 ಬರ್ತೆ. ನಾನು ಯಾವ್ದನ್ನ ನೋಡಿ ಯಾವ್ದನ್ನೋ ಬರ್ತೆ. ಓಕೆ ಸಾರಿ 3 ಗುಣಿಸು 1 ಅಂತ ಹೇಳಿದ್ರೆ 3. 10ರ ಸ್ಥಾನದಲ್ಲಿ ಯಾವುದು ಇದೆ? 5 ಇದೆ. 5 ಗುಣಿಸು 10 ಅಂತ ಹೇಳಿದ್ರೆ 50. ಹಾಗೆ 100ರ ಸ್ಥಾನದಲ್ಲಿ 8 ಇದೆ. 8 ಗುಣಿಸು 100 ಅಂತ ಹೇಳಿದ್ರೆ 800. ಹಾಗೆ 1000ದ ಸ್ಥಾನದಲ್ಲಿ 6 ಇದೆ. 6 ಗುಣಿಸು 1000 ಅಂತ ಹೇಳಿದ್ರೆ 6000.
10 ಸಾವಿರದ ಸ್ಥಾನದಲ್ಲಿ 4 ಇದೆ. ಹಾಗಾದ್ರೆ ನಾವು 4ಕ್ಕೆ 10,000 ಗುಣಿಸಿದಾಗ 40,000 ಸಿಗ್ತದೆ. ಹಾಗೆ ಲಕ್ಷದ ಸ್ಥಾನದಲ್ಲಿ 2 ಇದೆ. 2 ಗುಣಿಸು 1 ಲಕ್ಷ. 1 ಲಕ್ಷ ಅಂತ ಹೇಳಿದ್ರೆ ಎಷ್ಟು ಸೊನ್ನೆ ಇರಬೇಕು? 5 ಸೊನ್ನೆ ಇರಬೇಕು. 6 ಅಂಕೆಯ ಸಂಖ್ಯೆ ಆಯ್ತಾ. ಸೊ ಎಷ್ಟಾಯ್ತು? 2 ಲಕ್ಷ ಆಯ್ತು. ಇದನ್ನು ನಾವು ಹೇಗೆ ಬರಿಬಹುದು? ಅಕ್ಷರ ರೂಪದಲ್ಲಿ ನಾವು ಇದನ್ನ ಹೇಗೆ ಬರಿಬಹುದು ಹೇಳಿ ನನಗೆ? 2 ಲಕ್ಷದ 2 ಲಕ್ಷದ ಮತ್ತೆ ಎಷ್ಟು ಸಾವಿರದ? 40,000 40,000 ಅಲ್ಲ 40 ಅಲ್ಲ 40 ಎಷ್ಟು ಸಾವಿರ? 46,000 ಅಲ್ವಾ? ಒಂದು ನಿಮಿಷ. 46,853. 2,46,853 ಆಯ್ತಾ. ಇದನ್ನ ನಾವು ಬಿಡಿಸಿ ಬರ್ದದ್ದು ಈಗ. ಈಗ ಹಾಗೆ 1 ಲಕ್ಷದ ಕೆಲವು ಸಂಖ್ಯೆಗಳನ್ನ ಬಿಡಿಸಿ ಬರೆಯುವ ಮತ್ತು ವಿಸ್ತಾರ ರೂಪದಲ್ಲಿ ಬರೆಯುವ. ಇದು ಆಗದ ಹಾಗೆ ಇಲ್ಲಿ ನೋಡಿ ಹೇಗೆ ಬರೆಯುವುದು ಇದನ್ನ? ಇದು ಬಿಡಿಯ ಸ್ಥಾನ, 10ರ ಸ್ಥಾನ, 100ರ ಸ್ಥಾನ, 1000ದ ಸ್ಥಾನ, ಇದು 10,000ದ ಸ್ಥಾನ, ಲಕ್ಷದ ಸ್ಥಾನ. ಹಾಗಾದ್ರೆ ಅಕ್ಷರ ರೂಪದಲ್ಲಿ ಹೇಗೆ ಬರಿಬಹುದು ನಾವು? 4 ಲಕ್ಷದ ಎಷ್ಟು 10,000ಗಳಿದೆ? 50 ಅಲ್ವಾ? 57,000 57,900 ಅಥವಾ 928. ಇದನ್ನ ಈಗ ಬರಿಬೇಕು. 4 ಗುಣಿಸು 1 ಲಕ್ಷ ಪ್ಲಸ್ 5 ಗುಣಿಸು 10,000 ಪ್ಲಸ್ 7 ಗುಣಿಸು 1000 ಪ್ಲಸ್ 9 ಗುಣಿಸು 100 ಪ್ಲಸ್ 2 ಗುಣಿಸು 10 ಪ್ಲಸ್ 8 ಗುಣಿಸು 1. ಹಾಗಾದ್ರೆ ಇದನ್ನು ನನಗೆ ಇನ್ನೂ ಬರೀಲಿಕ್ಕೆ ಜಾಗ ಇಲ್ಲ, ಸೊ ನಾನು ಅದನ್ನು ಬರೆಯುವುದಿಲ್ಲ, ಇಷ್ಟು ಮಾತ್ರ ಬರಿತೇನೆ. ಸೊ ಇದನ್ನು ಕೂಡ ಹಾಗೆ ಬರಿಬೇಕು. ಹೇಗೆ ಹೇಳಿ ನೋಡೋಣ? ಇದು 4 ಲಕ್ಷದ ಇಲ್ಲಿ ನೋಡಿ 10,000ದ ಸ್ಥಾನದಲ್ಲಿ ಏನಿಲ್ಲ, ಹಾಗಾದ್ರೆ 1,000 ಮಾತ್ರ. 7,956. ಸೊ ಇದನ್ನ ಹೇಗೆ ಬರಿಬಹುದು? 4 ಗುಣಿಸು ಲಕ್ಷ ಪ್ಲಸ್ 0 ಗುಣಿಸು 10,000 ಪ್ಲಸ್ 7 ಗುಣಿಸು 1000 ಪ್ಲಸ್ ಅನಂತರ 100ರ ಸ್ಥಾನದಲ್ಲಿ ಯಾವುದಿದೆ? 9 ಇದೆ. ಹಾಗಾದ್ರೆ 9 ಗುಣಿಸು 100 ಪ್ಲಸ್ 5 ಗುಣಿಸು 10 ಪ್ಲಸ್ 6 ಗುಣಿಸು 1. ಈಗ ನೋಡಿ ಇಲ್ಲಿ ನೋಡಿ ಇದು ಕೂಡ ಹಾಗೆ. ಇದು 2 ಲಕ್ಷದ ಇಲ್ಲಿ ಏನಿಲ್ಲ, ಕೊನೆಯಲ್ಲಿ ಮಾತ್ರ 29 ಇದೆ. ಸೊ ಇದನ್ನು 29.
ಸೊ ಇಲ್ಲಿ ಕೂಡ ಹಾಗೆ 2 ಗುಣಿಸು ಲಕ್ಷ, ಹಾಗೆ 0 ಗುಣಿಸು 10,000, 0 ಗುಣಿಸು 1000 ಪ್ಲಸ್ 0 ಗುಣಿಸು 100 ಪ್ಲಸ್ ಎಷ್ಟು 2 ಗುಣಿಸು 10 ಪ್ಲಸ್ 9 ಗುಣಿಸು 1. ಇದು ಕೂಡ ಸೇಮ್ ಉಂಟು, ಹಾಗಾಗಿ ನಾವು ಇದನ್ನ ಬರೆಯುವುದು ಬೇಡ. ದೆನ್ ಬೇರೆ ಸಂಖ್ಯೆ ಬೇಕಾದ್ರೆ ಕೊಡ್ತೇನೆ ನಾನು, ಇದನ್ನ ನೀವೇ ಮಾಡ್ಬೇಕು. ಇದು ಹೋಮ್ವರ್ಕ್ ನಿಮ್ಗೆ, ಆಯ್ತಾ? ಇದನ್ನ ಅಂಕೆ ಅಂದ್ರೆ ಅಕ್ಷರ ರೂಪದಲ್ಲಿ ಬರಿಬೇಕು ಮತ್ತು ವಿಸ್ತಾರ ರೂಪದಲ್ಲಿ ಬರಿಬೇಕು. ಈಗ ನಾವೇನ್ ಕಲ್ತ್ವಿ? ದೊಡ್ಡ ಸಂಖ್ಯೆಗಳನ್ನ ಕಲ್ತ್ವಿ ಅಲ್ವಾ? ಲಕ್ಷ ಕಲ್ತ್ವಿ, 10,000 ಕಲ್ತ್ವಿ. ಅದಕ್ಕಿಂತ ದೊಡ್ಡ ಸಂಖ್ಯೆ ಏನಾದ್ರೂ ಇದೆಯಾ? ಇದೆ, ಆಯ್ತಾ? ಇದಕ್ಕಿಂತ ದೊಡ್ಡ ಸಂಖ್ಯೆ ಕೂಡ ಇದೆ. ಸೊ ಯಾವ್ದದು? ಯಾವುದು ದೊಡ್ಡ ಸಂಖ್ಯೆ ಅಂತ ಹೇಳಿದ್ರೆ, ಈಗ 6 ಅಂಕೆಯ ಸಂಖ್ಯೆ ಏನಿದೆ ನೋಡಿ, ಯಾವ್ದು 6 ಅಂಕೆಯ ಸಂಖ್ಯೆ ಕಲ್ತ್ವಿ? ಯಾವ್ದು ಕಲ್ತ್ವಿ ಹೇಳಿ ನೋಡೋಣ? 1 ಲಕ್ಷ ಅಲ್ವಾ? ಅದರ ಅತಿ ದೊಡ್ಡ ಸಂಖ್ಯೆಗೆ 9 ಕೂಡಿದಾಗ 7 ಅಂಕಿಗಳ ಅತಿ ಸಣ್ಣ ಸಂಖ್ಯೆಯು ದೊರೆಯುತ್ತದೆ. ಅದನ್ನ 10 ಲಕ್ಷ ಅಂತ ಹೇಳ್ತಾರೆ. ಅಂದ್ರೆ 9,99,999ಕ್ಕೆ 1 ಕೂಡಿದಾಗ ನಮಗೆ ಸಿಗುವಂತಹ ಸಂಖ್ಯೆ 10 ಲಕ್ಷ. ಆಯ್ತಾ? ಇದನ್ನ ನಾವೇನಂತ ಕರಿತೇವೆ? ಇದನ್ನ 10 ಲಕ್ಷ ಅಂತ ಕರಿತೇವೆ. ಆಯ್ತಾ? 6 ಅಂಕಿಗಳ ಅತಿ ದೊಡ್ಡದಾದ ಸಂಖ್ಯೆ ಮತ್ತು 7 ಅಂಕಿಗಳ ಅತಿ ಚಿಕ್ಕದಾದ ಸಂಖ್ಯೆಯನ್ನ ಬರೀರಿ. 6 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು? ದೊಡ್ಡ ಸಂಖ್ಯೆ ಅಂತ ಹೇಳಿದ್ರೆ ಯಾವುದು? 9,99,999. 7 ಅಂಕಿಯ ಚಿಕ್ಕ ಸಂಖ್ಯೆ ಯಾವುದು? 10 ಲಕ್ಷ. ಆಯ್ತಾ? 10 ಲಕ್ಷ ಅನ್ನೋದು 7 ಅಂಕಿಯ ಅತಿ ಚಿಕ್ಕದಾದ ಸಂಖ್ಯೆ. ಈಗ 7 ಅಂಕಿಯ ಅತಿ ದೊಡ್ಡದಾದ ಸಂಖ್ಯೆಗೆ ಅಂದ್ರೆ ಯಾವುದು? 99,99,999ಕ್ಕೆ 1 ಕೂಡಿದಾಗ ನಮಗೆ ಸಿಗುವುದು 1 ಕೋಟಿ. ಎಷ್ಟು ಸಿಗ್ತದೆ? 1 ಕೋಟಿ ಸಿಗ್ತದೆ. ಆಯ್ತಾ? ಎಷ್ಟು ಸಿಗ್ತದೆ? 1 ಕೋಟಿ ಸಿಗ್ತದೆ. ಇದು 8 ಅಂಕಿಯ ಅತ್ಯಂತ ಸಣ್ಣ ಸಂಖ್ಯೆ. 8 ಅಂಕಿಯ ಸಣ್ಣ ಸಂಖ್ಯೆ. ಆಯ್ತಾ? ಯಾವುದು? 1 ಕೋಟಿ ಅನ್ನೋದು 8 ಅಂಕಿಯ ಸಂಖ್ಯೆ. 8 ಅಂಕಿಯ ಸಣ್ಣ ಸಂಖ್ಯೆ. ಇದು 7 ಅಂಕಿಯ ದೊಡ್ಡ ಸಂಖ್ಯೆ. ಆಯ್ತಾ? 7 ಅಂಕಿಯ ಸಂಖ್ಯೆ. ಸೊ ನಾವಿವತ್ತು 10 ಲಕ್ಷ ಕಲ್ತ್ವಿ, ಅನಂತರ 1 ಕೋಟಿ ತನಕ ಕಲ್ತ್ವಿ. ನಾವು ಈ ದೊಡ್ಡ ಸಂಖ್ಯೆಗಳನ್ನ ಕೋಟಿ, 10 ಲಕ್ಷ, 10 ಕೋಟಿ ಇದೆ. ಆಯ್ತಾ? ಸೊ ಇದನ್ನೆಲ್ಲ ನಾವು ಎಲ್ಲಿ ನೋಡ್ತೇವೆ? ಒಂದು ಭಾರತದ ಜನಸಂಖ್ಯೆಯನ್ನ ಬರೀಲಿಕ್ಕೆ ನಾವು ಬರಿವಾಗ, ಆಯ್ತಾ? ಭಾರತದ ಜನಸಂಖ್ಯೆಯನ್ನ ನಾವು ಬರಿತೇವಲ್ವಾ, ಆಗ ಅಲ್ಲಿ ನೋಡ್ತೇವೆ ನಾವು. ಆಯ್ತಾ? ದೊಡ್ಡ ಸಂಖ್ಯೆಗಳನ್ನ. ಮತ್ತೆ ಭೂಮಿ ಮತ್ತು ಸೂರ್ಯನಿಗಿರುವ ದೂರವನ್ನ ಗುರುತಿಸುವಾಗ, ಭೂಮಿ ಮತ್ತು ಸೂರ್ಯನ ದೂರ ಏನಿದೆ ನೋಡಿ, ಅದನ್ನ ಹೇಳುವಾಗ ಕೂಡ ನಾವು ಏನ್ ಮಾಡ್ತೇವೆ? ದೊಡ್ಡ ಅಂಕಿಯ ಸಂಖ್ಯೆಯನ್ನ ಹೇಳ್ತೇವೆ. ದೇಶದ ಬಜೆಟ್ ಅನ್ನ ಹೇಳುವಾಗ ಕೂಡ ನಾವು ದೊಡ್ಡ ಸಂಖ್ಯೆ, 200 ಕೋಟಿಗಳ ಬಜೆಟ್, 200,000 ಕೋಟಿಗಳ ಬಜೆಟ್, 300,000 ಕೋಟಿಗಳ ಬಜೆಟ್, ಹಾಗೆ ಹೀಗೆ ಅಂತ ಹೇಳ್ತೇವಲ್ವಾ, ಆಗ ಕೂಡ ನಾವು ದೊಡ್ಡ ಸಂಖ್ಯೆಗಳನ್ನ ನಾವು ನೋಡ್ತೇವೆ. ಅಂದ್ರೆ ನಮಗೆ ಡೇ ಟು ಡೇ ಲೈಫಿಗೆ ಅಷ್ಟು ಬರುವುದಿಲ್ಲ, ಆದ್ರೆ ದೊಡ್ಡ ಕೋಟಿ ಮಟ್ಟದಲ್ಲೆಲ್ಲ ಲಾಭ ಮಾಡ್ತಾರೆ, ನಷ್ಟ ಮಾಡ್ತಾರೆ, ಸಾಲ ಮಾಡ್ತಾರೆ. ಸೊ ಬ್ಯಾಂಕ್ಗಳಲ್ಲೆಲ್ಲ ಈ ದೊಡ್ಡ ಸಂಖ್ಯೆಗಳನ್ನೆಲ್ಲ ಸಾಲಕ್ಕೆ ಹಾಗೆ ಆ ರೀತಿಯಲ್ಲಿ ಉಪಯೋಗಿಸ್ತಾರೆ. ಆಯ್ತಾ? ನಾವು ನಮ್ಮ ನಿತ್ಯ ಜೀವನದಲ್ಲಿ ದೊಡ್ಡ ಅಂಕಿಗಳನ್ನ ನಾವು ಎಲ್ಲಿ ಬಳಸ್ತೇವೆ? ನಿತ್ಯ ಜೀವನದಲ್ಲಿ ದೊಡ್ಡ ಅಂಕಿಗಳನ್ನ ಬಳಸುವುದು ದೊಡ್ಡ ಅಂಕಿಗಳನ್ನು
ಯಾವಾಗ ಬಳಸುತ್ತೇವೆ? ದೂರ ಹೇಳುವಾಗ ಅಲ್ವಾ? ಯಾವಾಗ? ದೂರ ಹೇಳುವಾಗ. ಫಾರ್ ಎಕ್ಸಾಂಪಲ್, ನಮ್ಮ ಮಂಗಳೂರಿನಿಂದ ಅಥವಾ ನಿಮ್ಮ ಬೆಂಗಳೂರಿನಿಂದ ಅಥವಾ ಯಾವುದೋ ಒಂದು ಪ್ಲೇಸಿಂದ ಡೆಲ್ಲಿಗೆ ಇರುವ ದೂರ, ಡೆಲ್ಲಿಗೆ, ಮ್ಯಾಂಗ್ಳೂರ್ ಟು ಡೆಲ್ಲಿ ದೂರ ಅಂತ ಹೇಳುದಾದ್ರೆ ಆಗೊಂದು ಎಷ್ಟೋ ಕಿಲೋಮೀಟರ್, 1000 ಕಿಲೋಮೀಟರ್ ಇರಬಹುದು. ಆಯ್ತಾ? ಎಂತ ಹೇಳುದು, ಇನ್ನು ಒಂದು 999,000 ಅಂತ ಇದ್ದಾಗ ಆಗ ಏನಾಗ್ತದೆ, ಇಷ್ಟು ಅಲ್ವಾ ಈ ಕಿಲೋಮೀಟರ್ ಅಂತ ಹೇಳುವಾಗ. ಇದನ್ನ ನಾವು ಪುನಃ 1000ಕ್ಕೆ ಗುಣಿಸ್ಬೇಕಾದ್ರೆ ಆಗ ದೊಡ್ಡ ಸಂಖ್ಯೆ ಸಿಗ್ತದೆ, 6 ಅಂಕಿಯ ಸಂಖ್ಯೆ ಸಿಗ್ತದೆ ಅಲ್ವಾ? ಸೊ ಇದು ಇಷ್ಟು ಇರುವುದಿಲ್ಲ, ಇದಕ್ಕಿಂತ ಜಾಸ್ತಿ ಇರ್ಬಹುದು. ಸೊ ಆಗ ಎಲ್ಲ ಏನ್ ಮಾಡುವಾಗ ಹೇಳ್ತಾರೆ, ದೊಡ್ಡ ಅಂಕಿಗಳನ್ನ ಹೇಳ್ತಾರೆ. ಆಯ್ತಾ? ದೊಡ್ಡ ಅಂಕಿಗಳು ಯೂಸಿಗೆ ಬರುವುದು ದೂರ ಹೇಳುವಾಗ, ತುಂಬಾ ದೂರ ಹೇಳುವಾಗ. ಎಷ್ಟು ನೋಡಿ ಅಂತದೆಲ್ಲ, ಅಂದ್ರೆ ಇಲ್ಲಿಂದ ಅಲ್ಲಿಗಿರುವ ದೂರ ಅಂತ ಹೇಳುವಾಗ ಹೇಳ್ತಾರೆ. ಓಕೆ, ಈಗ ನಾವು 6 ಅಂಕಿಗಳ ಅತ್ಯಂತ ದೊಡ್ಡ ಸಂಖ್ಯೆಯಿಂದ ಆರಂಭಿಸಿ ಅದರ ಹಿಂದಿನ 5 ಸಂಖ್ಯೆಗಳನ್ನ ಬರೀರಿ, ಇಳಿಕೆ ಕ್ರಮದಲ್ಲಿ ಬರೀರಿ. 6 ಅಂಕಿಯ ದೊಡ್ಡ ಸಂಖ್ಯೆ ಯಾವುದು? 6 ಅಂಕಿಯ ದೊಡ್ಡ ಸಂಖ್ಯೆ ಯಾವುದು? 9,99,999 ಅನ್ನೋದು 6 ಅಂಕಿಯ ದೊಡ್ಡ ಸಂಖ್ಯೆ. ಅದರ ಹಿಂದಿನ 5 ಸಂಖ್ಯೆಗಳನ್ನ ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ. ಹೇಗೆ ಬರೆಯುವುದು? 9,99,998. ಪುನಃ ಇನ್ನೊಂದು ಬರ್ಬೇಕಾದ್ರೆ ಹೇಗೆ ಬರಿಬಹುದು? 9,99,997. ಪುನಃ ಬರಿಬೇಕಾದ್ರೆ 9,99,996. ಇನ್ನೊಂದು ಬರಿಬೇಕಾದ್ರೆ 9,99,995. ಇನ್ನೊಂದು 5 ಅಂಕಿ ಬಲ್ವಾ ಕೇಳಿದಲ್ವಾ? ಸೊ ಇನ್ನೊಂದು ಬರಿಬೇಕು, 9,99,994 ಅನ್ನೋದು. ಸೊ ಇದು ಏನಾಗ್ತದೆ, ಅದರ ಇಳಿಕೆ ಕ್ರಮ ಆಗ್ತದೆ. ಆಯ್ತಾ? 6 ಅಂಕಿಗಳ ದೊಡ್ಡ ಸಂಖ್ಯೆಯಿಂದ ಇಳಿಕೆ ಕ್ರಮ ಆಗ್ತದೆ. ಈಗ 8 ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ ಮತ್ತು ಅದರ ಮುಂದಿನ 5 ಸಂಖ್ಯೆಗಳನ್ನ ಬರೀರಿ. 8 ಅಂಕಿಯ ಸಂಖ್ಯೆ ಯಾವುದು? ಎಷ್ಟು 8 ಅಂಕಿಯ ಸಂಖ್ಯೆ ಅಂತ ಹೇಳಿದ್ರೆ ಯಾವುದು 8 ಅಂಕಿಯ ಸಂಖ್ಯೆ? ನಾವು ಆಗ ನೋಡಿದ್ವಿ ಅಲ್ವಾ, 8 ಅಂಕಿಯ ಸಂಖ್ಯೆ ಅಂದ್ರೆ 1 ಕೋಟಿ ಅಲ್ವಾ? 1 ಕೋಟಿ ಹೇಗೆ ಬರೆಯುವುದು? ಇದು 1 ಕೋಟಿ. ಅದರ ಮುಂದಿನ 5 ಸಂಖ್ಯೆಗಳನ್ನ ಬರೆಯುವಾಗ ಹೇಗೆ ಬರೆಯುವುದು? ಇದು 1 ಕೋಟಿ. ಆದ್ರೆ 1 ಕೋಟಿಯ 1 ಅಲ್ವಾ? 1 ಕೋಟಿಯ 2, ಹಾಗೆ 1 ಕೋಟಿಯ 3, ಹಾಗೆ 1 ಕೋಟಿಯ 4, ಮತ್ತೆ 1 ಕೋಟಿಯ 5. ಸೊ ಇದು 1 ಕೋಟಿ ಅಂದ್ರೆ 8 ಅಂಕಿಯ ಸಂಖ್ಯೆಗಳ ಮುಂದಿನ 5 ಸಂಖ್ಯೆಗಳು. ಈಗ ಇದನ್ನ ಬರ್ದಾಯ್ತು. ಈಗ ನಾವು ಮುಂದಕ್ಕೆ ಹೋಗುವ. ಈ ಸಂಖ್ಯೆಗಳನ್ನ ವಿಸ್ತರಿಸಿ ಬರೆಯಿರಿ ಮತ್ತು ಅಕ್ಷರದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಈ ಸಂಖ್ಯೆಗಳನ್ನ ನಾವು ಹೇಗೆ ವಿಸ್ತರಿಸಿ ಬರಿಬಹುದು ನೋಡಿ. ಈ ಸಂಖ್ಯೆಗಳನ್ನ ನಾವೀಗ ಏನ್ ಮಾಡ್ಬೇಕು? ವಿಸ್ತರಿಸಿ ಬರೀಲಿಕ್ಕೆ. ಆಯ್ತಾ? ವಿಸ್ತರಿಸಿ ಬರೆಯುವುದಂತ ಹೇಳಿದ್ರೆ ಇದು ನಾವು ಇದಕ್ಕೆ ಈಗ ಏನ್ ಮಾಡ್ಬೇಕು? ಇದು ಬಿಡಿ, 10, 100, 1000, 10,000 ಮತ್ತಿದು ಲಕ್ಷದಲ್ಲಿ ಇದೆ ಅಲ್ವಾ? ಹಾಗಾದ್ರೆ ಹೇಗೆ ಬರೆಯುವುದು? ಇದು 7,34,000 543. ಆಯ್ತಾ? ಇದನ್ನ ಹೇಗೆ ಬಿಡಿಸಿ ಬರೆಯುವುದು? 7 ಗುಣಿಸು 1,00,000 ಮತ್ತೆ 3 ಗುಣಿಸು 10,000, 4 ಗುಣಿಸು 1000, 5 ಗುಣಿಸು 100 ಪ್ಲಸ್ 4 ಗುಣಿಸು 10 ಪ್ಲಸ್ 3 ಗುಣಿಸು 1. ಇದನ್ನ ಹೇಗೆ ಬರೆಯುವುದು ನಾವು? ಇದು 32 ಲಕ್ಷದ. ಆಯ್ತಾ? 32
ಲಕ್ಷದ 75,829. ಹಾಗಾದ್ರೆ ಇದು 3 × 10 ಲಕ್ಷ ಅಲ್ವಾ, ಪ್ಲಸ್ 2 × ಲಕ್ಷ ಪ್ಲಸ್ 7 × 10,000 ಮತ್ತೆ 5 × 1000 ಪ್ಲಸ್ 8 × 100 ಪ್ಲಸ್ 2 × 10 ಪ್ಲಸ್ 9 × 1. ಕೊನೆಯದಾಗಿ ಇದನ್ನ ಹೇಗೆ, ಇದು 2 ಕೋಟಿಯ, ಹೇಗೆ ಗೊತ್ತಾಯ್ತು ಅಂತ ಹೇಳೋದಾದ್ರೆ ಹೇಗೆ ಮಾಡುದು, ಇದು ಬಿಡಿ, ಇದು 10, ಇದು 100, ಇದು 1000, ಇದು 10,000 ಮತ್ತೆ ಇದು ಲಕ್ಷ, ಇದು 10 ಲಕ್ಷ, ಇದು ಕೋಟಿ ಅಲ್ವಾ. ಸೊ ಹಾಗಾಗಿ ಗೊತ್ತಾಯ್ತು ನನಗೆ 2 ಕೋಟಿಯ 57,34,543. ಸೊ ಇದು ಏನಾಗ್ತದೆ, 2 × ಕೋಟಿ ಪ್ಲಸ್ 5 × 10 ಲಕ್ಷ ಪ್ಲಸ್ 7 × ಲಕ್ಷ ಪ್ಲಸ್ 3 × 10,000 4 × 1000 ಪ್ಲಸ್ 5 × 100 ಪ್ಲಸ್ 4 × 10 ಪ್ಲಸ್ 3 × 1. ಇದೇನಾಯ್ತು, ಅಕ್ಷರದಲ್ಲಿ ಮತ್ತು ವಿಸ್ತಾರ ರೂಪದಲ್ಲಿ ನಾವು ಬರೆಯುವುದು. ಈಗ ಇದಕ್ಕಿಂತ ನಮ್ಗೆ ಬೇರೆ ಉಪಾಯ ಏನಾದ್ರೂ ಇದೆಯಾ? ಇದನ್ನ ಸುಲಭದಲ್ಲಿ ಬರಿಬೇಕಾದ್ರೆ, ನಮ್ಗೆ ಗೊತ್ತಾಗ್ಬೇಕಾದ್ರೆ ಏನ್ ಮಾಡಬಹುದು, ಅಲ್ಪ ವಿರಾಮವನ್ನ ಹಾಕಬಹುದು. ಸಂಖ್ಯೆಗಳಿಗೆ ದೊಡ್ಡ ಸಂಖ್ಯೆ ಇದ್ದಾಗ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಅಲ್ಪ ವಿರಾಮವನ್ನ ಹಾಕ್ತೇವೆ. ಈ ಅಲ್ಪ ವಿರಾಮ ಅಂದ್ರೆ ಏನು? ಅಲ್ಪ ವಿರಾಮ ಅಂತ ಹೇಳಿದ್ರೆ ಕೊಮ ಹಾಕ್ತೇವಲ್ವಾ, ಹಾಗೆ ಹಾಕ್ತೇವೆ. ಹೇಗೆ ಹಾಕ್ತೇವೆ ಅಲ್ಪ ವಿರಾಮವನ್ನು, ಹೇಗೆ ಹಾಕ್ತೇವೆ? ಈಗ ನಾನೊಂದು ಮತ್ತೆ ಹೇಳ್ತೇನೆ, ಇದನ್ನ ಓದ್ತೇನೆ. ಈಗ ಒಂದು ದೊಡ್ಡ ಸಂಖ್ಯೆ ಬರಿತೇನೆ ನೋಡಿ, ದೊಡ್ಡ ಸಂಖ್ಯೆ ಬರಿತೇನೆ. ಈ ಸಂಖ್ಯೆಯನ್ನ ಹೀಗೆ ಓದ್ಲಿಕ್ಕೆ ಈಸಿ ಆಗ್ತದೆ ನಿಮ್ಗೆ? ಕಷ್ಟ ಆಗ್ತದಲ್ವಾ? ಇದನ್ನ ಹೇಗೆ ಓದ್ಬೇಕು ನೀವು? ಬಿಡಿ, 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ ಅಂತ ಹೇಳಿ ಮಾಡ್ಬೇಕಲ್ವಾ? ಈಗ ನಾನು ಅದೇ ಅಲ್ಪ ವಿರಾಮ ಹಾಕಿದ್ರೆ ಆಗ ನಂಗೆ ಈಸಿ ಆಗ್ತದೆ. ಹೇಗೆ ಅಲ್ಪ ವಿರಾಮ ಹಾಕುದು? ಬಲಬದಿಯಿಂದ ಸ್ಟಾರ್ಟ್ ಮಾಡುದು. ಇದು ನಮ್ಮ ಬಲಬದಿ ಅಲ್ವಾ? ಬಲಬದಿಯಿಂದ ಎಡಬದಿಗೆ ಕೊಮ ಹಾಕ್ತಾ ಹೋಗುದು. ಮೊದಲಿಗೆ 3 ಅಂಕಿ ಆದ ನಂತರ 1 ಕೊಮ, ಆಯ್ತಾ? 3 ಅಂಕಿ, ಅದು 1000 ಆದ ನಂತರ 1 ಕೊಮ ಬರ್ತದೆ, ಆಯ್ತಾ? ಅನಂತರ 2 ಅಂಕಿ ಆದ ನಂತರ, ಅದರ ನಂತರ ಬರುವ 2 ಅಂಕಿ ಆದ ನಂತರ 1 ಕೊಮ, ಹಾಗೆ ಪುನಃ ಇನ್ನೂ 2 ಅಂಕಿ ಆದ ನಂತರ ಕೊಮ. ಈಗ ನೋಡಿ, ಇದನ್ನು ಓದ್ಲಿಕ್ಕೆ ಇದು 100ರದ್ದು ಕಟ್ಟು ಒಂದು, ಇದು 1000ದ ಕಟ್ಟು, ಇದು ಲಕ್ಷದ ಕಟ್ಟು, ಇದು ಕೋಟಿಯ ಕಟ್ಟು. ಈಗ ಇದನ್ನ ಬರಿಬಹುದು ಸುಲಭದಲ್ಲಿ. ನನಗೆ ಹೇಗೆ ಬರಿಬಹುದು? 9 ಕೋಟಿಯ ಅಲ್ವಾ, 39 ಲಕ್ಷದ, ಹೀಗೆ ಬರೀಲಿಕ್ಕಿಲ್ಲ. ನಾನು ನಿಮ್ಗೆ ಇದು ಸುಲಭ, ನನಗೆ ಸುಲಭ ಆಗ್ಲಿಕ್ಕೆ ಅಂತ ಬರ್ದದು 43,765 ಹೀಗೆ ಬರಿಬಹುದು ಅಲ್ವಾ? ಅಂದ್ರೆ ಹೀಗೆ ಬರೀಲಿಕ್ಕಿಲ್ಲ, ನಾನೀಗ ಬರ್ದದು ಅದನ್ನೆಲ್ಲವನ್ನ ಅಕ್ಷರದಲ್ಲೇ ಬರಿಬೇಕಾಯ್ತಾ? ಹೀಗೆ ಈ ಸುಲಭದಲ್ಲಿ ಬರಿಬಹುದು. ಇನ್ನೊಂದು ನಾನು ಕೊಡ್ತೇನೆ, ನೀವು ಅದನ್ನ ಮಾಡಿ ನೋಡಿ. ಇದಕ್ಕೆ ಹೇಗೆ ಕೊಮ ಹಾಕುದು? ಆಗದ ಹಾಗೆ ಬಲದಿಂದ 3 ಅಂಕಿ ಆದ ನಂತರ 1 ಕೊಮ, ಅನಂತರ 2 ಅಂಕಿ ಆದ ನಂತರ 1 ಕೊಮ.
ಇದು 100ರ ಕಟ್ಟು, 1000ದ ಕಟ್ಟು, ಲಕ್ಷದ ಕಟ್ಟು. ಇದೆಷ್ಟಾಗ್ತದೆ ಹಾಗಾದ್ರೆ? ಇದನ್ನ ಕನ್ನಡದಲ್ಲಿ ನಾವು ಹೇಗೆ ಬರಿಬಹುದು ಹೇಳಿ? ಅಕ್ಷರ ರೂಪದಲ್ಲಿ ಹೇಗೆ ಬರಿಬಹುದು? 23 ಲಕ್ಷದ 43,460 ಅಲ್ವಾ? ಇದನ್ನು ಈ ರೀತಿ ಅಲ್ಪ ಪ್ರಾಣ ಹಾಕುದು, ಗೊತ್ತಾಯ್ತಾ? ಅಲ್ಪ ವಿರಾಮವನ್ನ ಹಾಕುದು. ಹೀಗೆ ಮಾಡುವುದರಿಂದ ನಮಗೆ ಅಕ್ಷರಗಳನ್ನು ಸುಲಭವಾಗಿ ಗುರುತಿಸಲೂಬಹುದು, ಸುಲಭವಾಗಿ ಅದನ್ನ ಹೆಸರಿಸಲೂಬಹುದು. ಸೊ ಅದನ್ನೇ ಇಲ್ಲಿ ಹೇಳಿರ್ತಾರೆ, ಒಮ್ಮೆ ನೋಡಿಬೇಕಾದ್ರೆ ನೋಟ್ಸ್ ಅನ್ನ ನಾನು ಕೊನೆಗೆ ಅಪ್ಲೋಡ್ ಮಾಡ್ತೇನೆ, ಆಗ ನಿಮ್ಗೆ ಬರ್ದು ತಗೊಳ್ಳೋದಾದ್ರೆ ಬರ್ದು ತಗೊಳ್ಬಹುದು. ಆಯ್ತಾ? ಇನ್ನೊಮ್ಮೆ ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಯಾವತ್ತು ನಾವು ಹಾಕುವಾಗ ಹೇಗೆ ಬರುವುದು? ಬಲದಿಂದ ಎಡಕ್ಕೆ ಬರುದು. ಮೊದಲಿಗೆ 3 ಅಂಕೆ ಆದ ನಂತರ 1 ಕೊಮ, ಅನಂತರ 2 ಅಂಕೆ ಆದ ನಂತರ 1 ಕೊಮ. ಇದು ಭಾರತೀಯ ಸಂಖ್ಯಾ ಪದ್ಧತಿಯ ಪ್ರಕಾರ. ಯಾವ ಸಂಖ್ಯಾ ಪದ್ಧತಿಯ ಪ್ರಕಾರ? ಭಾರತೀಯ ಸಂಖ್ಯಾ ಪದ್ಧತಿ ಈ ರೀತಿ ಹೇಳ್ತದೆ. ಆಯ್ತಾ? ಭಾರತೀಯ ಸಂಖ್ಯಾ ಪದ್ಧತಿ ಆದ ನಂತರ ಮೊದಲಿಗೆ 3 ಆದ ನಂತರ ಕೊನೆಗೆ ಬರುವುದು 2. ಆದ್ರೆ ಇನ್ನೊಂದು ರೀತಿ ಇದೆ. ಇದನ್ನ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಅಂತ ಹೇಳ್ತೇವೆ. ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಇಲ್ಲಿ ಇರುವ ಪ್ರಕಾರ ನೋಡಿ, ನಾವು 1 ಲಕ್ಷ ಆದ ನಂತರ ನೋಡಿ 10,000 ಆದ ನಂತರ 10 ಲಕ್ಷ ಬರ್ತದಲ್ವಾ? ಆದ್ರೆ ಇವರು ಏನ್ ಹೇಳ್ತಾರಂತ ಹೇಳಿದ್ರೆ 1000 ಆದ ನಂತರ ಬರುವುದು ಅದನ್ನ ಮಿಲಿಯನ್ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಮಿಲಿಯನ್ ಅಂತ ಹೇಳ್ತಾರೆ. ಸೊ ಇವರ ಪ್ರಕಾರ ನಾವು ಹೇಗೆ ಅಲ್ಪ ಪ್ರಾಣವನ್ನ ಅಥವಾ ಅಲ್ಪ ವಿರಾಮವನ್ನ ಯೂಸ್ ಮಾಡುದು? ಇಲ್ಲಿ ಪ್ರತಿಯೊಂದು 3 ಅಂಕೆ ಆದ ನಂತರ ಅಲ್ಪ ಪ್ರಾಣ ಹಾಕುದು. ಅಲ್ಲಿ ಮೊದಲಿಗೆ 3 ಅಂಕಿ ನಂತರ ಏನಾಗ್ತದೆ? 2 ಅಂಕಿಗಳ ನಂತರ ಹಾಕುದು. ಆದ್ರೆ ಇಲ್ಲಿ ಹಾಗಲ್ಲ, 3 ಅಂಕಿಗಳ ನಂತರ ಏನ್ ಮಾಡ್ತೇವೆ ನಾವು? ನೋಡಿ ಇಲ್ಲಿ 3 ಅಂಕಿಗಳ ನಂತರ ಏನ್ ಮಾಡ್ತೇವೆ ನಾವು? ಅಲ್ಪ ವಿರಾಮವನ್ನ ಹಾಕ್ತೇವೆ. ನೋಡಿ ಇಲ್ಲಿ 3 ಅಂಕಿ, ಇಲ್ಲಿ 3 ಅಂಕಿ. ಇದನ್ನ ಓದುವಾಗ ಹೇಗೆ ಓದುದು? ಇದು 1000ದ ಕಟ್ಟು, ಇದು 100ರ ಕಟ್ಟು, ಇದು 1000ದ ಕಟ್ಟು. ಆನಂತರ ಬರುವುದು ಮಿಲಿಯನ್ನ ಕಟ್ಟು. ಆಯ್ತಾ? ಮಿಲಿಯನ್ನ ಕಟ್ಟು. ಹೇಗೆ ಇದನ್ನ ಓದುದು ನೋಡಿ? 50 ಮಿಲಿಯನ್ 801,592. 50 ಮಿಲಿಯನ್ 801,592. ಇದು ನಮ್ಮ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ. ಇದು ಯಾವ ಪದ್ಧತಿ? ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ. ಆಯ್ತಾ? ಫಾರಿನರ್ಸ್ ಎಲ್ಲ ಹೀಗೆ ನಂಬರ್ಸ್ ಅನ್ನ ಅವ್ರು ಮಿಲಿಯನ್ಸ್ ಅಲ್ಲಿ ಹೇಳ್ತಾರೆ. ನಾವು ಲ್ಯಾಕ್, ಕ್ರೋರ್ ಅಂತ ಹೇಳ್ತೇವಲ್ವಾ, ಲಕ್ಷ, ಕೋಟಿ ಅಂತ ಹೇಳ್ತೇವೆ. ಆದ್ರೆ ಅವರು ಮಿಲಿಯನ್ ಅಲ್ಲಿ ಹೇಳ್ತಾರೆ. ನೋಡಿ ಭಾರತೀಯ ಪದ್ಧತಿಯಲ್ಲಿ ಇದನ್ನ ಹೇಗೆ? ಇದನ್ನೇ ನಾವು ಭಾರತೀಯ ಪದ್ಧತಿಯ ಪ್ರಕಾರ ಬರೆಯುವುದಾದ್ರೆ ನೋಡಿ ಇದನ್ನ ಹೇಗೆ ಹಾಕುದು? 5080159 ಇದನ್ನ ಕೊಮ ಹೇಗೆ ಹಾಕುದು? 3 ಆದ ನಂತರ 1 ಕೊಮ, 2 ಆದ ನಂತರ 1 ಕೊಮ, 1 ಕೊಮ ಅಲ್ವಾ? ಇದನ್ನ ಈಗ ಓದಿ ನೋಡಿ. ಇದೇನಾಯ್ತು? 100ರ 1 ಕಟ್ಟು, 1000ದ 1 ಕಟ್ಟು, ಲಕ್ಷದ 1 ಕಟ್ಟು, ಕೋಟಿ 1 ಕಟ್ಟು. ಸೊ 5,08,00,000 ಎಷ್ಟು? 1,592 ಅನ್ನೋದು ನಮ್ಮ ಭಾರತೀಯ ಪದ್ಧತಿಯಲ್ಲಿ ಇದನ್ನ ಓದುವ ಕ್ರಮ ಆಗ್ತದೆ. ಈಗ ಅಂತಾರಾಷ್ಟ್ರೀಯ ಪದ್ಧತಿ ಬೇರೆ ಮತ್ತೆ ಭಾರತೀಯ ಪದ್ಧತಿ ಬೇರೆ ಇರ್ತದೆ. ಅದು ಹೇಗೆ ಅಂತ ಹೇಳಿ ನಿಮ್ಗೆ ಅರ್ಥ ಆಯ್ತು. ಈಗ ನಾವು ಇದಕ್ಕೆ ಸಂಬಂಧಪಟ್ಟ ಕೆಲವೊಂದು ಲೆಕ್ಕಗಳನ್ನ ಮಾಡೋಣ. ಈ ಕೆಳಗಿನ ಸಂಖ್ಯಾ ಪದ್ಧತಿ ನೋಡಿ, ಈ ಸಂಖ್ಯೆಗಳಿಗೆ ಅಂತಾರಾಷ್ಟ್ರೀಯ ಪದ್ಧತಿ ಮತ್ತು ಭಾರತೀಯ ಪದ್ಧತಿಯ ಪ್ರಕಾರ ನಾವೇನ್ ಹಾಕ್ಬೇಕು? ಅಲ್ಪ ವಿರಾಮವನ್ನ ಹಾಕಿ ಅಕ್ಷರದಲ್ಲಿ ಬರೆ ಅಂತ ಕೊಟ್ಟಿದ್ದಾರೆ. ಈಗ ನಾನು ಇದನ್ನ ಅದೇ ಸಂಖ್ಯೆನ ಬರಿತೇನೆ. 3 0 4 5 8 0 9 4. ಮೊದಲಿಗೆ ನಾನಿಲ್ಲಿ ಭಾರತೀಯ ಪದ್ಧತಿ ಬರಿತೇನೆ. ಆಯ್ತಾ? ಇಲ್ಲಿ ನಾನೆಂತ ಮಾಡ್ತೇನೆ? ಅಂತಾರಾಷ್ಟ್ರೀಯ ಪದ್ಧತಿ ಬರಿತೇನೆ. ಅಂತಾರಾಷ್ಟ್ರೀಯ ಪದ್ಧತಿ ಬರಿತೇನೆ. ಈಗ ಭಾರತೀಯ ಪದ್ಧತಿಯ ಪ್ರಕಾರ ಹೇಗೆ ಕೊಮ ಹಾಕುದು? ಮೊದಲಿಗೆ 3 ಅಂಕೆ ಆದ ನಂತರ, ಅನಂತರ 2 ಅಂಕಿ, ಅನಂತರ 2 ಅಂಕಿ. ಇದು 100ರ ಕಟ್ಟು, 1000ದ ಕಟ್ಟು, ಲಕ್ಷದ ಕಟ್ಟು, ಕೋಟಿ ಕಟ್ಟು. ಇದನ್ನ ನಾನು ಹೇಗೆ ಬರಿಬಹುದು ಹೇಳಿ? ಕನ್ನಡದಲ್ಲಿ ಹೇಳಿ, ನನಗೆ ಅಕ್ಷರದಲ್ಲಿ ಬರೆಯುವುದಾದ್ರೆ ಹೇಗೆ ಬರೆಯುವುದು? 3 ಕೋಟಿಯ 4,58,094.
94. ಆಯ್ತಾ? ಸೊ ಇದು ಭಾರತೀಯ ಪದ್ಧತಿಯ ಪ್ರಕಾರ. ಇದನ್ನೇ ನಾವು ಯಾವ ಪದ್ಧತಿ, ಅಂತಾರಾಷ್ಟ್ರೀಯ ಪದ್ಧತಿಯ ಬರೆಯುವುದಾದ್ರೆ ಹೇಗೆ ಬರೆಯುವುದು? 3 0 4 5 8 0 9 4. 3 ಆದ ನಂತರ 1 ಕೊಮ, 3 ಸಂಖ್ಯೆ ಆದ ನಂತರ 1 ಕೊಮ, ಅಂಕಿ ಆದ ನಂತರ 1 ಕೊಮ. ಇದು 1000ದ ಕಟ್ಟು, ಇದು 100ರ ಕಟ್ಟು, ಇದು ಮಿಲಿಯನ್ನ ಕಟ್ಟು. ಹಾಗಾದ್ರೆ ಇದನ್ನ ಹೇಗೆ ಬರೆಯುವುದು? 30 ಮಿಲಿಯನ್ 400 58,094. ಅರ್ಥ ಆಯ್ತಾ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಹೇಗೆ ಬರೆಯುವುದಂತ? ಈಗ ನಾವು ಇನ್ನೊಂದು ಸಂಖ್ಯೆನ ಮಾಡೋ, ಮತ್ತೆ ನಾವು ಇದನ್ನ ಮುಗಿಸುವ. ಓಕೆ, ಸೊ ನಾನು ಇಲ್ಲಿ ಬರಿತೇನೆ ಹಾಗದ ಹಾಗೆ 9 7 6 4 5 3 1 0. ಹೇಗೆ ಹಾಕುದು? ಅಲ್ಪ ವಿರಾಮ ಹೇಗೆ ಹಾಕುದು? 3 ಅಂಕಿ ಆದ ನಂತರ ಬಲದಿಂದ ಎಡಕ್ಕೆ 3 ಅಂಕಿ ಆದ ನಂತರ 1 ಅಲ್ಪ ಪ್ರಾಣ, ಮತ್ತೊಂದು ಇಲ್ಲಿ 2 ಅಂಕಿ ಆದ ನಂತರ ಮತ್ತೆ 2 ಅಂಕಿ ಆದ ನಂತರ. ಹಾಗಾದ್ರೆ ಇದು ಎಷ್ಟು ಆಗ್ತದೆ? 9 ಕೋಟಿಯ ಅಲ್ವಾ? ಸೊ 9 ಕೋಟಿಯ 76 ಲಕ್ಷದ 45,310. ಇಲ್ಲಿ ಹೇಗೆ ಬರೆಯುವುದು? ಹಾಗೆ 9 7 6 4 ಅಲ್ವಾ? 5 3 1 0. 3 ಆದ ನಂತರ 1 ಕೊಮ, 3 ಆದ ನಂತರ 1 ಕೊಮ. ಸೊ ಇದೆಷ್ಟು? 97 ಮಿಲಿಯನ್ 645,310. ಇದು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಆಗ್ತದೆ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಅಂತಾರಾಷ್ಟ್ರೀಯ ಪದ್ಧತಿ ಹಾಗೆ ಭಾರತೀಯ ಸಂಖ್ಯಾ ಪದ್ಧತಿ, ಲಕ್ಷ ಅಂದ್ರೆ ದೊಡ್ಡ ಸಂಖ್ಯೆಗಳ ಬಗ್ಗೆ ಕಲ್ತ್ವಿ. ಅದಕ್ಕೆ ಅಲ್ಪ ಪ್ರಾಣ ಹಾಕುದು ಅಥವಾ ಅಲ್ಪ ವಿರಾಮ ಹಾಕುದು ಹೇಗಂತ ಕಲ್ತ್ವಿ ಅಲ್ವಾ? 10,000 ಕಲ್ತ್ವಿ, ಲಕ್ಷ ಕಲ್ತ್ವಿ, ಕೋಟಿ ಕಲ್ತ್ವಿ, 10 ಕೋಟಿ ಕಲ್ತ್ವಿ. ಹಾಗೆ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯ ಪ್ರಕಾರ ಮಿಲಿಯನ್ ಅಂದ್ರೆ ಏನಂತ ಕೂಡ ಕಲ್ತ್ವಿ. ಸೊ ಇದಿಷ್ಟು ಇವತ್ತಿನ ತರಗತಿಯಲ್ಲಿ. ನಾಳಿನ ತರಗತಿಯಲ್ಲಿ ನಾವು ಅಭ್ಯಾಸದ ಪ್ರಶ್ನೋತ್ತರಗಳನ್ನ ಮಾಡುವ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಗಳಿಗೂ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.